ಬಂದೊಳೆ ಬಿಜೆಪಿ ಸರ್ಕಾರ ಅವ್ರಿಗೆ ಶಕ್ತಿ ಇರಲಿಲ್ಲ. 78 ನಾವು ಗೆದ್ದಿದ್ದೋ, ದಳದವರು 38, 39 ಅವ್ರು ಗೆದ್ದಿದ್ರು. ಬಿಜೆಪಿನ ದೂರ ಇಡಬೇಕು ಅಂತೇಳಿ ಸರ್ಕಾರ ರಚನೆ ಮಾಡಿದ್ರು. ಅದಾದ್ಮೇಲೆ ಮೆಜಾರಿಟಿ ಇರಲಿಲ್ಲ, 104 ಇದ್ರು. ಆಪರೇಷನ್ ಲೋಟಸ್ ಮಾಡಿದ್ರು, ಸೌದಿನೂ ಸೇರಿ ಆಪರೇಷನ್ ಲೋಟಸ್ ಮಾಡಿದ್ರು. ಸೌದಿನೂ ಕಾರಣ ನಾವೊಬ್ಬ MLA ಉಳ್ಕೊಂಡು ಹೋಗಕ್ಕೆ, ಒಬ್ರನ್ನ ಇಬ್ಬರನ್ನ ಉಳ್ಕೊ ದುಡ್ಡು ಕೊಡ್ತೀವಿ ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಅದನ್ನ ನೋಡಿ ಬೊಮ್ಮಾಯಿ ಕೂಡ ಅವ್ರ ಬಜೆಟ್ ಅಲ್ಲಿ ಅದನ್ನು ಸೇರಿಸ್ಬಿಟ್ರು. ನಾನು ಬೊಮ್ಮಾಯಿ ಅವ್ರು ಕೇಳ್ತಾ ಇದ್ದೀನಿ, ನಿಮ್ MP ಕೇಳ್ತಾ ಇದ್ದೀನಿ, ಬೆಳಗಾಂ MP ಕೇಳ್ತಾ ಇದ್ದೀನಿ, ₹1 ಒಂದು ಬಿಡಿ ಕಾಸು ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ ಆಗಿಲ್ಲ ಅಂತಂದ್ರೆ ಈ ಮತದಾರ ಹತ್ರ ಮತ ಕೇಳಂತ ಹಕ್ಕು ನೀವು ಕಳ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಬದ್ಧವಿದ್ದೇನೆ. ಇದಕ್ಕೆ ಉತ್ತರವನ್ನ ನೀವೇ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಮಹಾರಾಷ್ಟ್ರದ 2 ಶಾಸಕರು ಬಂದಿದ್ದಾರೆ. ನಾವಿಬ್ರು ಅಕ್ಕಪಕ್ಕ ಕ್ಷೇತ್ರದವರು. ನಮ್ದು ಅವ್ರದ್ದು ಅನೇಕ ಸಮಸ್ಯೆ ಇದೆ. ಕಷ್ಟಕಾಲಕ್ಕೆ ನೀರು ಅವ್ರು ಕೊಡಬೇಕು, ನಾವು ಅವ್ರು ಕೊಡಬೇಕು. ಒಪ್ಕೊಳ್ತೇನೆ, ನಾವು ಜಗಳ ಮಾಡ್ತಾರ ಅರ್ಥ ಇಲ್ಲ. ಅವ್ರಿಗೂ ಸಹಕಾರ ಕೊಡಬೇಕು, ಅವರು ನಮ್ಗೆ ಸಹಕಾರವನ್ನು ಕೊಡಬೇಕು. ಅವರು ಕೂಡ ಯಾಕೆ ಬಂದಿದ್ದಾರೆ? ನಿಮ್ ಕೈಲಿ ಸನ್ಮಾನ ಮಾಡಿಸ್ಕೊಳ್ಳಿಕ್ ಬರಲಿಲ್ಲ. ನಾವ್ಯಾಕೆ ಬಂದಿದ್ದೇವೆ? ನಿಮ್ ಕೈಲಿ ಸನ್ಮಾನ ಮಾಡಿಸ್ಕೊಳ್ಳಿಕ್ ಬರಲಿಲ್ಲ, ಹೂನಾರ ಹಾಸ್ಕೊಳಕ್ ಬರಲಿಲ್ಲ. ನಾವೆಲ್ಲ ಇಡೀ ಸರ್ಕಾರ ಈ ಬೆಳಗಾಂ ಜಿಲ್ಲೆ ಜನತೆ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಸುಖಕ್ಕೆ, ನಿಮ್ಮ ಬದುಕಿಗೆ ಎಲ್ಲರಿಗೂ ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಆದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಅಧಿಕಾರಕ್ಕಿದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮ ಕೊಟ್ಟಂತ ಒಂದು ಪಕ್ಷ.